ನಮಸ್ತೆ ಎಲ್ಲರಿಗೂ. ರಾಜೇಶ್ವರಿ ಹಿರೇಮಠ್. ನಾನು ನೋಡ್ರಿ ಹಳೆ ಮಣ್ಣಿಗೆ ಫರ್ಟಿಲೈಸರ್ ಹಾಕಿ ಬೀಜ ಹಾಕಬೇಕಂತ ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ರಿ. ಅದು ಟ್ರೈಕೋಡರ್ಮ, ಇದು ಪ್ರೋಮು ಮತ್ತು ನೀಮ್ ಖಲಿ ಅಂದರೆ ಬೇವಿನ ಪೌಡ್ರ್ ಮೂರು ಮಿಕ್ಸ್ ಮಾಡಿ ಮಣ್ಣಿಗೆ ಹಾಕಿ, ಹಳೆ ಮಣ್ಣಿಗೆ ಹಾಕ್ಬಿಟ್ಟು ಆ ಮಣ್ಣಾಗ ಎಲ್ಲ ರೀತಿ ಪೌಷ್ಟಿಕಾಂಶ ಹೋಗ್ಯದ ಅದಕ್ಕೆ ಇದು ಸೇರಿಸ್ಬಿಟ್ಟು ಹೊಸ ಬೀಜ ಹಾಕೋಕ್ಕೆ ಹಳೆ ಮಣ್ಣೆ ರೆಡಿ ಮಾಡಿದೆ ನೋಡ್ರಿ. ಆ ಮಣ್ಣಾಗ ಎಲ್ಲ ಮರಳು, ಗೊಬ್ಬರ, ಕಾಂಪೋಸ್ಟ್ ಎಲ್ಲ ಅದ ಅದರೊಳಗೆ. ಅದಕ್ಕೆ ಇದನ್ನು ಹಾಕಿ ಬೀಜ ಹಾಕೋಕ್ಕೆ ರೆಡಿ ಮಾಡ್ಲತ್ತೀವಿ ನೋಡ್ರಿ. ಮಣ್ಣು ಹಳೆ ಮಣ್ಣಿಗೆ ಹಿಂಗೂ ಮಾಡ್ಬೋದು. ಮರಳು ಅದು ಎಲ್ಲ ಅದ ಅದ್ರಾಗ ನೋಡ್ರಿ. ಮಣ್ಣು ಎಷ್ಟು ಉದುರು ಅದ, ಖಾಲಿ ಆಗಿತ್ತು, ಅದರಲ್ಲಿ ಏನೂ ಇರಲಿಲ್ಲ. ಅದಕ್ಕೆ ಇದು ಹುರುಳಿಕಾಯಿ ಬೀಜ ಹಾಕ್ಲತ್ತೀನಿ. ಒಂದು ಟಬ್ ಅದು ಇರೋದು, ಒಂದು ಟಬ್ನಾಗ 4 ಬೀಜ ಹಾಕೀನಿ. ನೋಡೋಣ ಎಷ್ಟು ಬರ್ತಾವೋ ಎಷ್ಟಿಲ್ಲ. 2 ಆದರೆ ಚಲೋ ಆಗ್ತಾವೆ. 1-2 ಹಾಕಬಾರ್ದು ಅಂತ ಅಂದ್ಬಿಟ್ಟು 4 ಹಾಕೀನಿ. 2 ಇಡೋದು, ಚಲೋ ಬಂದರೆ 2 ತೆಗೆಯೋದು. ಅದಕ್ಕೆ ಯಾವಾಗಲೂ 4-5 ಹಾಕಬೇಕು ಬೀಜಗಳು. ಒಂದೇ ಬೀಜ ಹಾಕಿದ್ರೆ ಆಗಲ್ಲ ಅದು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಇನ್ಸ್ಟಾದಲ್ಲಿ ಫಾಲೋ ಮಾಡಿರಿ. ಬೀಜ ಹಾಕಿದ್ದೀನಿ, ನೀರು ಲೈಟಾಗಿ ಮುಟ್ಟಿಸಿದ್ದೀನಿ. ಯಾಕಂದ್ರೆ ಮಳೆ ಬರೋ ಥರ ಆಗಿತ್ತು, ಅದಕ್ಕೆ ನೀರು ಕೈಯಿಂದ ಹಾಕೀನಿ. ಆಮೇಲೆ ಮಾರನೇ ದಿವಸ ಮತ್ತೆ ಚೆಂದ ಕೊಡಬೇಕು. ಸಂಜೆ ಆಗಿತ್ತು, ಕತ್ತಲಲ್ಲಿ ಹಾಕಿದೆ, ಟೈಮ್ ಇರಲಿಲ್ಲ, ಅದಕ್ಕೆ ಸಂಜೆಗೆ ಹಾಕಿದೆ. ನನ್ನ ಚಾನಲ್ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಫುಲ್ ಟೆರೆಸ್ ಗಾರ್ಡನ್ ಎಲ್ಲ ವಿಡಿಯೋ ನೋಡ್ರಿ. ಇದು ನೋಡ್ರಿ, ಇದು ಬದನೆ ಬೀಜ ಹಾಕ್ಲತ್ತೀನಿ. ಆಗಿ ಮಾಡೋಕ್ಕೆ ಹಾಕಿ ಆದಮೇಲೆ ಬೇರೆ ಕಡೆ ಹಾಕ್ತೀನಿ. ಈಗ ಆಲ್ರೆಡಿ ಯಾವ ಬದನೆ ಗಿಡಗಳು ಅಂದ್ರೆ ಅಷ್ಟೊಂದು ಬರಲ್ದು ಕಾಯಿಗಳೆಲ್ಲ. ಹಳೆ ಹೋದ ವರ್ಷದ್ದು ಅದು ಬದನೆ ಗಿಡ. ಅದಕ್ಕೆ ಈಗ ಹೊಸದು ಹಾಕಾರಂತ ಹೊಸದು ಹಾಕ್ಲತ್ತೀನಿ. ಅವತ್ತು ಎಲ್ಲ ಬೀಜಗಳು ಹಾಕೀನಿ, ಆದರೆ ಫೋನಲ್ಲಿ ಚಾರ್ಜರ್ ಇರಲಿಲ್ಲ. ಅದರಿಂದದು ಅದರ ಸಲುವಾಗಿ ಬೇರೆ ಬೀಜಗಳು ಹಾಕಿರೋದು ವಿಡಿಯೋ ಮಾಡೋಕ್ಕಾಗಿಲ್ಲ. ನನಗೆ ಎಡಿಟಿಂಗು ಅದು ಏನೂ ಬರಲ್ಲ. ಬಂದಂಗೆ ಮಾಡಿದ್ದೀನಿ, ನೋಡಿ ಸಪೋರ್ಟ್ ಮಾಡಿರಿ ಹೊಸಬರಿಗೆ. ಇದನ್ನು ಬದನೆ ಗಿಡನೂ ಅಷ್ಟೇ. ಈ ಥರ ಹಾಕಿ ನೀರು ಚಿಮುಕಿಸಿ ಬೀಜ ಹಾಕಿದ್ದೀನಿ. ಚಾನಲ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ದಯವಿಟ್ಟು. ಬಾಯ್. ಥ್ಯಾಂಕ್ ಯು ಎಲ್ಲರಿಗೂ.